ಒಂದಕ್ಕೋಸ್ಕರ ಇನ್ನೊಂದನ್ನು ಕಳ್ಕೊಳ್ಳೋಷ್ಟು ಶಕ್ತಿ ಅಂತೂ ಇಲ್ಲ. ಫೇಲ್ ಆಯಿತು ಅಥವಾ ಕಡಿಮೆ ಮಾರ್ಕ್ಸ್ ಬಂತು ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ? ಕೋರ್ಸ್ ನನ್ನ ಸೆಕೆಂಡ್ PU ರಿಸಲ್ಟ್ ಬಂತು. ಎಲ್ಲರಿಗೂ ಗೊತ್ತಿರೋ ಹಾಗೆ ದಿಶಾ ಅವರು 600ಗೆ 600 ಸ್ಕೋರ್ ಮಾಡಿದ್ರು. ಆ್ಯಂಡ್ ಅದ್ರ ಮಧ್ಯ ಅವ್ರ ತಾಯಿ ತೀರ್ಕೊಂಡ್ರು ಕೂಡ ಅವ್ರು ಯಾವುದೇ ಕಾರಣಕ್ಕೂ ಕ್ವಿಟ್ ಮಾಡಲಿಲ್ಲ. ಕ್ವಿಟ್ ಮಾಡಿದ್ರೆ ಅವ್ರ ಸಕ್ಸಸ್ ಸ್ಟೋರಿನ ನಾವು ಈ ಥರ ಹೇಳ್ತಿರಲಿಲ್ಲ ಅನ್ಸುತ್ತೆ. ಬಟ್ ಅವ್ರ ಆನ್ಸರ್ ಏನಾಗಿತ್ತು ಗೊತ್ತಾ? ಆ ಸಿಚುವೇಶನಲ್ಲಿ ಏನು ಮಾಡಲಿ ಅಂತ ಅರ್ಥ ಆಗಿಲ್ಲ. ಇಟ್ ವಾಸ್ ಲೈಕ್ ಇದರ್ ಐ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ್ಯಾಟ್ ಆರ್ ಈಗ ಇದ್ದದ್ದನ್ನು ಏನಾದರೂ ಸರಿ ಮಾಡ್ಕೊಳ್ಳ ಅಂತ. ದಟ್ ವಾಸ್ ದ ಆಪ್ಷನ್ ವಿತ್ ಮೀ. ರಿಯಲಿ ಓಕೆ ಟು ಫೇಲ್, ಬಟ್ ವಾಟ್ ಈಸ್ ನಾಟ್ ಓಕೆ? ನಿಮ್ಗೆ ಅನ್ಸಲ್ವಾ ನೀವು ಇದೇ ಥರ ನಿಮ್ಮ ಸಕ್ಸಸ್ ಸ್ಟೋರಿನ ಹೇಳ್ಕೋಬೇಕಂತ? ಆ ಸಕ್ಸಸ್ ಸ್ಟೋರಿಲಿ ನಾನು ಫೇಲ್ ಆಗಿನೇ ಬಂದಿದ್ದು, ಬಟ್ ಇವಾಗ ಇಷ್ಟು ಅಚೀವ್ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ಎಷ್ಟು ಖುಷಿ ಆಗುತ್ತಲ್ಲ. ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ